ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಮದುವೆಗೆ ಬಂದುಬಿಟ್ಟಿದ್ದಾಳೆ, ವಿಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಅಂತ ನೀವು ಅನ್ಕೊಳ್ತಿರ್ಬೋದು. ಹೌದು, ಈ ಮದುವೆ ಬಂದು ನಮ್ಮ ಮನೆಯವರ ಸೋದರ ಮಾವನ 2ನೇ ಮಗಳಿಗೆ ಮದುವೆ ನಡೀತಿದ್ದು ಆವತ್ತು ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಈ ವಿಡಿಯೋ ಬಂದು ಕೂಡ ನಾನು ಮೇ 10ನೇ ತಾರೀಕು ಮಾಡ್ಕೊಂಡಿರುವಂಥದ್ದು. ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಡಿಟಿಂಗ್ ಪ್ರಾಬ್ಲಮ್ ನನಗೆ. ಹಾಗೆಯೇ ಮದುವೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಮೆಹಂದಿ ವಿಡಿಯೋ ಯಾಕೆ ಮಾಡಿಲ್ಲ ಅಂತ ಕೆಲವರು ಕೇಳಬಹುದು, ಕೆಲವರಿಗೆ ಡೌಟ್ ಇರ್ಬೋದು. ಆಲ್ಮೋಸ್ಟ್ ನಾನು ನಮ್ಮ ಗೌಡ ಸಂಪ್ರದಾಯದಲ್ಲಿ ನಡೆಯುವಂತಹ ಮೆಹಂದಿ ಕಾರ್ಯಕ್ರಮವನ್ನು ನಾನು ವಿಡಿಯೋ ಮುಖಾಂತರ ತೋರಿಸಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮದುವೆದು ನಾನು ಯಾವತ್ತೂ ಯಾವ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ. ಅಂದರೆ ಚಿಕ್ಕ ಕ್ಲಿಪ್ಸ್ ತೊಗೊಂಡೊಂದು ವಿಡಿಯೋ ಮಾಡಿದ್ದೀನಿ ಬಿಟ್ಟರೆ ನಾನು ಕ್ಲಿಯರಾಗಿ ಎಲ್ಲೂ ಮಾಡಿಲ್ಲ. ಹಾಗೆ ಹೇಳಬೇಕು ಅಂದರೆ ಈ ವಿಡಿಯೋ ಕೂಡ ಕ್ಲಿಯರ್ ಇಲ್ಲ, ಧಾರೆ ಮುಹೂರ್ತ ಮಾತ್ರ ನಾನು ಮಾಡ್ಕೊಂಡಿರುವಂಥದ್ದು. ಯಾಕೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಒಂದು ಚಿಕ್ಕ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಇದು ನನ್ನ ಮನೆಯವರ ಸೋದರ ಮಾವನ 2ನೇ ಮಗಳಿಗೆ ನಡೀತಿರುವಂತಹ ಮದುವೆ. ಹಾಗೆಯೇ ಅದೇ ದಿನ ನನ್ನ ಮನೆಯವರ ಚಿಕ್ಕಮ್ಮನ ಮಗಳಿಗೆ ಕೂಡ ಮದುವೆ ಇದ್ದಿದ್ದು. ಡೀನಾ ಮತ್ತು ಜೀನಿಯಾ ಇಬ್ಬರು ಮದುವೆನೂ ಮೆಹಂದಿ ಕಾರ್ಯಕ್ರಮವೂ ಒಂದೇ ದಿನ ಇದ್ದಿದ್ದು, ಹಾಗೆಯೇ ಮದುವೆ ಕೂಡ ಒಂದೇ ದಿನ ಕಾರ್ಯಕ್ರಮ ಇದ್ದಿದ್ದು. ಹಾಗಾಗಿ ನಮಗೆ ಅಲ್ಲಿಗೆ ಹೋಗೋದಾ ಇಲ್ಲಿಗೆ ಬರೋದಾ ಅಂದರೆ, ಜೀನಿಯನ್ ಮದುವೆ ಬಂದು ಮಡಿಕೇರಿಯಲ್ಲಿ ಮದನಾಡಲ್ಲಿ ನಡೀತಾ ಇರುವಂಥದ್ದು ಮನೆಯಲ್ಲಿ. ಈ ಡೀನನ ಮದುವೆ ಬಂದು ಪೆರಾಜಲ್ಲಿ ನಡೀತಿದ್ದು, ಅಂದರೆ ಮದುವೆ ಸುಳ್ಯದಲ್ಲಿ ನಡೆದಿದ್ದು, ಬಟ್ ಮೆಹಂದಿ ಮನೆಯಲ್ಲಿ ನಡೆದಿದ್ದು. ಸೊ ಹಾಗಾಗಿ ನಮಗೆ ಯಾವ ಕಡೆ ಹೋಗೋದು, ಎಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಷನಲ್ಲೇ ನಾನು ಒಂದು ದಿನನೇ ಕಳೆದ್ಬಿಟ್ಟೆ. ಮೆಹಂದಿ ಎಲ್ಲಿ ಕೂಡ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಜೀನಿಯದ್ದು ಸ್ವಲ್ಪ ಮೆಹಂದಿ ಕಾರ್ಯಕ್ರಮಕ್ಕೆ ನಾವು ನೈಟ್ ಅಟೆಂಡ್ ಆಗಿದ್ವಿ, ಈವ್ನಿಂಗ್ ಹೋಗಿ. ಅದರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇದು ಬಂದು ನಮ್ಮ ಡೀನನ ಮದುವೆ ಕಾರ್ಯಕ್ರಮ. ಈಗ ಬೆಳಿಗ್ಗೆ ಫಸ್ಟಿಗೆ ಅಂದರೆ ನಾವು ಮೆಹಂದಿ ಇವಳದ್ದು ಮುಗಿತಾನೆ ಊಟ ಮುಗಿಸ್ಕೊಂಡು ಹಾಗೇ ನಾವು ಮದನಾಡಿಗೆ ಹೋಗಿಬಿಟ್ವಿ, ಮಡಿಕೇರಿಗೆ. ಅಲ್ಲಿ ಒಂದು ಫಂಕ್ಷನಿಗೆ ಅಟೆಂಡ್ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಮದುವೆಗೆ ನಾವು ಬೆಳಿಗ್ಗೆ ಬೇಗನೆ ಧಾರೆ ಮುಹೂರ್ತಕ್ಕಷ್ಟೊತ್ತಿಗೆ ನಾವು ತಲುಪಲೇಬೇಕು, ಅಲ್ಲಿ ಇರಲೇಬೇಕು ಅಂತ ನಮ್ಮ ಮನೆಯವರು ಕಡಕ್ಕಾಗಿ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ಬೇಗ ಏನೋ ಚೂರ್ಪ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಟ್ಕೊಂಡು ಇಲ್ಲಿ ಬಂದು ಮತ್ತೆ ಇಲ್ಲಿ ಟಿಫನ್ ಇತ್ತು, ಇಲ್ಲಿ ಟಿಫನ್ ಮುಗಿಸ್ಕೊಂಡ್ವಿ. ಇವಾಗ ಧಾರೆ ಮುಹೂರ್ತ ನಡೀತಾ ಇದೆ. ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಲೇಟ್ ಮಾಡೋದು ಬೇಡ. ನಮ್ಮ ಗೌಡ ಸಂಪ್ರದಾಯದಲ್ಲಿ ಒಂದು ಧಾರೆ ಮುಹೂರ್ತ ಹೇಗೆ ನಡೆಯುತ್ತೆ, ನಮ್ಮ ಡೀನನ್ ಮದುವೆ ಧಾರೆ ಮುಹೂರ್ತ ಹೇಗೆ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದ್ರೆ
ಕೈ ಮುಟ್ಟಿ ಕಂಡಿದ್ದಾರೆ ಅರ್ಥ ಅಂತ ಹೇಳಿದೆ. ಕೈ ಮುಟ್ಟಿ ಕಂಡಿದ್ದಾರೆ ಅರ್ಥ ಅಂತ ಹೇಳಿದೆ. ಮಾತಲ್ಲೇ ರಕ್ಷಿಸುತ್ತೇವೆ. ಏನಂಬ ಹೆಣ್ಣಿಗೆ ನಿಮ್ಮ ಗಂಡನಿಂದ ಕಡಿಮೆ ಕಚ್ಚಿಸುತ್ತೇವೆ. ಏನಂಬ ಹೆಣ್ಣಿಗೆ ನಿಮ್ಮ ಗಂಡನಿಂದ ಮಾತಲ್ಲೇ ಕಚ್ಚಿಸುತ್ತೇವೆ.
ಫ್ರೆಂಡ್ಸ್, ಇನ್ನು ನೋಡಿದ್ರಲ್ಲ ನಮ್ಮ ಕಡೆ ಮದುವೆ ಫಂಕ್ಷನಲ್ಲಿ ಧಾರೆ ಮುಹೂರ್ತದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳೆಲ್ಲ ಹೇಗೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ನಾವಂತೂ ಮದುವೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಮದುವೆ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿ ಆಯಿತು. ಹಾಗೆಯೇ ಎಲ್ಲರೂ ಖುಷಿಯಾಗಿದ್ದಾರೆ. ಇನ್ನು ನೀವು ನೋಡ್ತಿರಬಹುದು ಮದುವೆ ಫಂಕ್ಷನ್ ಯಾರು ಜನಗಳು ಜಾಸ್ತಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಧಾರೆ ಮುಹೂರ್ತ ಬೇಗ ಇದ್ದಿರೋದ್ರಿಂದ ನಾವು ಮನೆಯವರು ಅಷ್ಟೇ ಅಲ್ಲಿ ಇದ್ದಿರೋದು, ಮನೆಯವರು ಮತ್ತು ತೀರಾ ಹತ್ತಿರದ ಸಂಬಂಧಿಗಳಷ್ಟೇ. ಇನ್ನು ಸಂಬಂಧಿಕರು ಹಾಗೆಯೇ ಗೆಸ್ಟ್ಗಳೆಲ್ಲ ಇನ್ನೂ ಬರಬೇಕಷ್ಟೇ. ಧಾರೆ ಮುಹೂರ್ತ ಸ್ವಲ್ಪ ಬೇಗನೆ ಇದ್ದಿತ್ತು, ಹಾಗಾಗಿ ನಾವು ಬೇಗನೆ ಅಟೆಂಡ್ ಆಗಿಬಿಟ್ಟಿದ್ವಿ. ಇನ್ನು ಮದುವೆ ಹುಡುಗ ಹುಡುಗಿ ಬಂದು ರಿಸೆಪ್ಷನಿಗೆ ರೆಡಿ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇರುತ್ತೆ. ಅದಕ್ಕಿಂತ ಮುಂಚೆ ಅವ್ರು ಹೋಗ್ಬಿಟ್ಟು ಈ ಯಾರೆಲ್ಲ ಬಂದಿದ್ದಾರೆ ಗೆಸ್ಟ್ಗಳು ಸಂಬಂಧಿಕರು ಅವ್ರನ್ನೆಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಬರಬೇಕು. ಸ್ಟಾರ್ಟಿಂಗಲ್ಲೇ ನನಗೆ ಅವಳು ಫ್ರೆಂಡ್ಸ್ ಯಾರೋ ಬಂದು ಅಲ್ಲಿ ಮಾತಾಡೋವಾಗಲೇ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಮದುವೆ ಕೊನೆಯಲ್ಲಿ ಅಂದರೆ ಹೆಣ್ಣು ಇಡಿಸಿ ಕೊಡುವ ಒಂದು ಶಾಸ್ತ್ರ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ. ಆ ಕಾರ್ಯಕ್ರಮದಲ್ಲಿ ಅವಳು ತುಂಬ ಹತ್ತಿದ್ಲಂತೆ. ಸೊ ನಾನು ಅದನ್ನು ಮಿಸ್ ಮಾಡಿಕೊಂಡೆ. ಹಾಗೆಯೇ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅವಳು ರಿಸೆಪ್ಷನಿಗೆ ರೆಡಿ ಆಗ್ತಿದ್ಲಲ್ವಾ, ಹಾಗೆ ಒಳಗಡೆ ಹೋಗ್ಬಿಟ್ಟು ನಾವು ತಂದಿರೋ ಗಿಫ್ಟನ್ನು ಕೊಟ್ಬಿಟ್ಟು ಫೋಟೋವನ್ನು ತೊಗೊಂಡ್ವಿ. ಅಲ್ಲಿಂದ ಮತ್ತೆ ನಾವು ಹೊರಟಿರುವಂಥದ್ದು ಮದನಾಡ್ಗೆ. ಅಂದರೆ ಆವತ್ತೇ ಜೀನಿಯನ್ ಮದುವೆ ಕೂಡ ಮಡಿಕೇರಿಯಲ್ಲಿ ಇದ್ದಿರೋದ್ರಿಂದ ಅಲ್ಲಿ ಕೂಡ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಧಾರೆ ಮುಹೂರ್ತ ಮುಗಿದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡ್ವಿ. ಅದಾದಾಗೆ ಅತ್ತೆ ಮತ್ತು ಭಾವ, ಮಕ್ಕಳು, ಅಕ್ಕ ಎಲ್ಲರೂ ಇಲ್ಲಿ ಉಳ್ಕೊಂಡ್ರು. ನಾನು, ನಮ್ಮ ಮನೆಯವರು, ಮಕ್ಕಳು ಮತ್ತು ಮಾವ ಇಲ್ಲಿಂದ ಮದುವೆಗೆ ಮದನಾಡಿಗೆ ಹೊರಟಿದ್ದೀವಿ ಇವಾಗ. ಸೊ ಅಲ್ಲಿ ಇನ್ನು ಮದುವೆಗೆ ಹೋಗ್ಬಿಟ್ಟು ಅಲ್ಲಿನ ಫಂಕ್ಷನನ್ನು ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.